ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಪಾರ್ಟ್ 2 ಅಂದ್ರೆ 12 ಗಂಟೆ ಝೋನ್ ಅನ್ನ ಹೇಗೆ ನಾವು ಡೈರೆಕ್ಷನ್ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಅದೇ ಪ್ರಕಾರ ಯಾರೆಲ್ಲ ಇವತ್ತು ಟ್ರೇಡ್ ಮಾಡಿದಿರೋ ಅವರೆಲ್ಲರೂ ಇವತ್ತು ಪ್ರಾಫಿಟಬಲ್ ಆಗಿ ಇರ್ತೀರಿ. ಈ ಒಂದು ಏನಾಯ್ತು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಸೊ ದಟ್ ನಮಗೂ ಒಂದ್ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ವಿಷಯ ಇನ್ನೊಬ್ರಿಗೆ ಹೇಳಿ ಅವ್ರಿಗೆ ಒಳ್ಳೇದಾಯ್ತು ಅಂತ ಕೇಳಿದಾಗ ನಮಗೂ ಒಂದ್ ಸ್ವಲ್ಪ ಖುಷಿ ಆಗುವಂತದ್ದು. ಆಯ್ತಾ? ಏನದು ನಿನ್ನೆ ಹೇಳಿದ್ದು, ಕೆಲವರು ನೋಡದೇ ಇದ್ದವರು ತಿರ್ಗಾ ವಿಡಿಯೋ ನೋಡ್ಕೊಂಡ್ ಬನ್ನಿ. ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂತ ಹೇಳಿದ್ರೆ ನಾವು ಮಾರ್ಕೆಟ್ ಅಲ್ಲೇ ಡೈರೆಕ್ಷನ್ ನೋಡ್ಲಿಕ್ಕೆ ನಾವು ನಿನ್ನೆದು 12 ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡ್ತೀವಿ. ಓಕೆನಾ? 12 ಗಂಟೆ ಝೋನ್ ಮಾರ್ಕ್ ಮಾಡಿದೀವಿ. ಫಸ್ಟ್ ಕ್ಯಾಂಡಲ್ ಅನ್ನ ನಾವು ಟ್ರೇಡ್ ಮಾಡಬಾರ್ದು ಅಂತ ಹೇಳಿದೀವಿ. ಅದೇ ಪ್ರಕಾರವಾಗಿ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ಅಲ್ಲಿ ಒಳಗೆ ಕ್ಲೋಸ್ ಕೊಡ್ತು. ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಹೊರಟಂತಹ ಮಾರ್ಕೆಟ್ ಒಂದೇ ಸೈಡ್ ಅಲ್ಲಿ ಇದೆ. ಈಗಲೂ ನೋಡಿ ಮಧ್ಯಾಹ್ನ ಈಗ 1:30 ಆದ್ರೂ ಸಹ ಮಾರ್ಕೆಟ್ ಅಪ್ ಮೂವ್ಮೆಂಟ್ ಅಲ್ಲೇ ಇದೆ. ಅಪ್ ಮೂವ್ಮೆಂಟ್ ಅಲ್ಲೇ ಇದೆ, ಡೌನ್ ಮೂವ್ಮೆಂಟ್ ಅಲ್ಲಿ ಇಲ್ಲ. ಅಂದ್ರೆ ಸಿ ಸೈಡ್ ಅಲ್ಲಿ ಇತ್ತು ಅಂತಾದ್ರೆ ಸಿ ನಲ್ಲಿ ಅದು ಪ್ರಾಫಿಟ್ ಕೊಡ್ತಾ ಇದೆ. ಸೊ ಇದು ನಾವು ಹೇಳಿದಂತಹ ಡೈರೆಕ್ಷನ್ ನಲ್ಲಿರುವಂತಹ ವಿಚಾರ. ಸೊ ಅದನ್ನ ಬ್ಯಾಕ್ ಟೆಸ್ಟ್ ಎಲ್ಲ ಮಾಡಿತ್ತು. ಫಾರ್ ಎಕ್ಸಾಂಪಲ್ ಗೋಸ್ಕರ ನಿಮ್ಗೆ ಹಳೇದನ್ನ ತೋರಿಸಿದ್ವಿ. ಬಟ್ ಈ ಒಂದು ಈಗಲೂ ಅಷ್ಟೇ ಒಂದು ತಿಂಗಳು ಹಳೇದನ್ನ ನಾವು ಒಂದ್ಸಲಿ ಟ್ರೈ ಮಾಡೋಣ. ಒಂದು ತಿಂಗಳು ಪೂರ್ತಿ ಮಾಡೋಣ, ಏಪ್ರಿಲ್ ಅಲ್ಲಿ ಪೂರ್ತಿ ಮಾಡೋಣ. ಸೊ ಯಾವ್ದಾದ್ರು ತಿಂಗಳು ಆದ್ರೂ ಓಕೆ, ನಾವು ಜಸ್ಟ್ ಒಂದು ಕ್ಲಾರಿಟಿಗೋಸ್ಕರ ನಾವು ಆ ಡೈರೆಕ್ಷನ್ಗೆ ಯಾವ್ದೋ ಒಂದು ತಿಂಗಳು ತಗೊಬೇಕಂತ ಏಪ್ರಿಲ್ ಅನ್ನ ತಗೊಂಡಿದ್ದೀವಿ. ಓಕೆನಾ? ಈಗ ನೋಡಿ ಇಲ್ಲಿ ಏಪ್ರಿಲ್ 1ಕ್ಕೆ ಕೆಲಸ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚಿನ ದಿವಸದಲ್ಲಿ 12 ಗಂಟೆಗೆ ನಾವು ಮಾರ್ಕ್ ಮಾಡಿದ್ವಿ. ಓಕೆನಾ? ಈಗ ಮಾರ್ಕ್ ಮಾಡಿದ ನಂತರ ನೋಡಿ ಮಾರ್ಕೆಟ್ ಏನಾಗಿದೆ, ಅದಕ್ಕಿಂತ ಕೆಳಗಡೆನೆ ಓಪನ್ ಆಗಿದೆ. ಬಟ್ ನಮ್ಗೆ ಡೈರೆಕ್ಷನ್ ಗೊತ್ತು ಡೌನ್ ಸೈಡ್ ಅಂತ. ಸೊ ನಾವೀಗ ಈ ಸಿ ತಗೊಳ್ಳೋದು ಬಿಡೋದು ಅದು ನಮ್ಗೆ ರಿಸ್ಕ್ ರಿವಾರ್ಡ್ ಬಿಟ್ಟಂತ ವಿಚಾರ. ಬಟ್ ಆದ್ರೆ ನಾವು ಪುಟ್ ಸೈಡ್ಗೆ ಪ್ರಿಫರೆನ್ಸ್ ಕೊಡ್ತೀವಿ, ಸರಿಯಾ? ಸೊ ಆ ರೀತಿ ಇದ್ದಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ, ಇದೀಗ ನಾನ್ ಡೈರೆಕ್ಷನಲ್ ಟ್ರೇಡ್ ಅಂತ ಹೇಳ್ತಾರೆ. ಅಂದ್ರೆ ಡೈರೆಕ್ಷನ್ ನಮ್ಗೆ ಡೌನ್ ಹೇಳ್ತಿದೆ, ಬಟ್ ನಾವೀಗ ಉಲ್ಟಾ ಹೋಗ್ತಾ ಇದೀವಿ ಅಂದ್ರೆ ಇಟ್ ಇಸ್ ಎ ನಾನ್ ಡೈರೆಕ್ಷನಲ್ ಟ್ರೇಡ್. ಅದು ಎಲ್ಲಿಂದ ಆದ್ರೂ ಯೂ ಟರ್ನ್ ಹೊಡಿಬಹುದು ಅನ್ನೋ ಕಾಯ್ತಾ ಇರ್ತೀವಿ. ಸೊ ದಟ್ ಅಲ್ಲಿ ಈಗ ನಮ್ಗೆ ರಿವರ್ಸಲ್ ಸೈನ್ ಕೊಟ್ಟಾಗ ಈಗೇನೀಗ 15 ನಿಮಿಷದ ಒಳಗೆ ಬಂದಾಗ ನೀವು ಇಲ್ಲಿ ಟ್ರೇಡ್ ಅನ್ನ ತಗೊಬಹುದು. ಈಗ ನಮ್ಗೆ ಮೇನ್ ಆಗಿರುವಂತದ್ದು ಏನಂದ್ರೆ 15 ನಿಮಿಷದ್ದು ಕ್ಯಾಂಡಲ್ ಇವತ್ತಿಂದು ನೋಡ್ಬೇಕು, ನಿನ್ನೆ ಮೊನ್ನೆ 12 ಗಂಟೆಯನ್ನು ನೋಡ್ಬೇಕು. 12 ಗಂಟೆ ನೋಡಿದಾಗ ಕರೆಕ್ಟ್ ಅಲ್ವಾ? ಕರೆಕ್ಟ್ 12, 1 ಕಾಲ್ ಕರೆಕ್ಟ್ ಇಲ್ಲಿದೆ 12 ಗಂಟೆ. ಸರಿ. ಸೊ 12 ಗಂಟೆಗಿಂತ ನಮಗೆ 15 ನಿಮಿಷ ಬ್ರೇಕ್ ಆದಾಗ ನಾವು ಇಲ್ಲಿವರೆಗೆ ಹೋಗುವಂತದ್ದು ರಿಸ್ಕಿ ಟ್ರೇಡ್. ಬಟ್ ಒನ್ಸ್ ಅದು ಇಲ್ಲಿ ಕ್ಲೋಸ್ ಕೊಟ್ಟು ರೆಟರ್ನ್ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಆದಾಗ ತಗೊಬಹುದು. ಇಲ್ಲ ಸರ್ ನಾನು ತುಂಬಾ ಸೇಫ್ ಆಗಿ ಮಾಡಬೇಕು ಅಂತ ಇದ್ರೆ, ಸೇಫ್ ಆಗಿ ಮಾಡೋರಿಗೆ 15 ನಿಮಿಷ ಕ್ಯಾಂಡಲ್ಲೇ ಬ್ರೇಕ್ ಆದ್ಮೇಲಿಂದ ರೀಟೆಸ್ಟ್ ಆದ್ಮೇಲಿಂದ ಟ್ರೈ ಮಾಡಿ. ಸೊ ದಟ್ ಅದು ನಿಮ್ಗೆ ಒಂದೇ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಇದು ಪಾಯಿಂಟ್ಸ್ ಕೊಟ್ಟಿದೆಯೋ ಇಲ್ಲೋ ಅದು ಆವತ್ತಿಂದು ಚಾರ್ಟ್ ಪ್ರಕಾರದಲ್ಲಿ ಬರುವಂತದ್ದು. ಬಟ್ ಇದು ಮಾರ್ಕೆಟ್ ಒಂದೇ ಡೈರೆಕ್ಷನ್ ಅಲ್ಲಿ ಡೌನ್ವರ್ಡ್ಸ್ ಅಲ್ಲಿ ಹೋಗಿದೆ. ಸೊ ಈಗ ಏಪ್ರಿಲ್ 1 ನಾವು ಕ್ಲಿಯರ್ ಮಾಡಿದ್ವಿ. ಈಗ ನಾವು ಏಪ್ರಿಲ್ 2ಕ್ಕೆ ಬರ್ತೀವಿ. ಏಪ್ರಿಲ್ 2ಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಏಪ್ರಿಲ್ 1ಕ್ಕೆ 12 ಗಂಟೆ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿದ್ವಿ. ಓಕೆ. ಸೊ ಈಗ ಇಲ್ಲೇನಾಯ್ತು, ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ಮೇಲ್ಗಡೆ ಕ್ಲೋಸ್ ಆಗಿದೆ. ಕ್ಲೋಸ್ ಆದ್ಮೇಲಿಂದ ನಾವು ನೋಡ್ಬೇಕಾಗಿರೋದು ಇದರದ್ದು ಹೈ ಬ್ರೇಕ್ ಆದಾಗ, ಅಂದ್ರೆ ಕ್ಲೋಸಿಂಗ್ ಕೊಟ್ಟ ನಂತರ ನಾವು ಸಿ ಕಡೆಗೆ ಕೂತ್ಕೊಳ್ಳುವಂತದ್ದು. ಸೊ ಈಗ 15 ಮಿನಿಟ್ಸ್ ಅಲ್ಲೂ ಕೂತ್ಕೊಬಹುದು. ರಿಸ್ಕ್ ತಗೊಳ್ಳೋರು ಇಲ್ಲೇ ರಿಸ್ಕ್ ತಗೊಬಹುದು, ಯಾಕಂದ್ರೆ ಇದು ಕ್ಲೋಸಿಂಗ್ ಕೊಟ್ಟಿದೆ, ಡೈರೆಕ್ಷನ್ ಮೇಲೆ ಅಂತ ಹೇಳ್ತಾ ಇದೆ. ಹಾಗಾಗಿ ನಾವು ಸಿ ಕಡೆ ನೋಡೋದಕ್ಕೆ ಪ್ರಿಫರ್ ಮಾಡ್ತಾ ಇದೀವಿ. ಸೊ ಹಾಗೆ ಪ್ರಿಫರ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಕೂತ್ಕೊಬಹುದು. ಈಗ ಓಪನಿಂಗ್ ಹತ್ರನೋ ಅಥವಾ 12 ಗಂಟೆ ಕ್ಯಾಂಡಲ್ ಹತ್ರನೋ ನಾವು ತಕೊಂಡು ಸ್ಟಾಪ್ ಲಾಸ್ ಅನ್ನ ಲೋ ಅಲ್ಲಿ ಇಟ್ರೆ ಅಲ್ಲಿನೇ ಮುಂದೆ ಹೋಗೋದಾಗ ನಮಗೆ ಟ್ರೈ ಆಗುತ್ತೆ. ಇಲ್ಲ ಅಂದ್ರು ಇದು ಬ್ರೇಕ್ ಆಗಿ ಕ್ಲೋಸ್ ಆದ ನಂತರ ರೀಟೆಸ್ಟ್ ಆದ ನಂತರ ನಾವು ಟ್ರೈ ಮಾಡಿದ್ರು ಮಾರ್ಕೆಟ್ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ. ಸೊ 2ನೇ ದಿವಸನೂ ನಮ್ಗೆ ಪಾಸ್ ಆಗಿದೆ, ಕರೆಕ್ಟ್ ಅಲ್ವಾ? ಈಗ ನಾವು 3ನೇ ದಿವಸಕ್ಕೆ ಹೋಗ್ತೀವಿ. ಸೊ ನಾನು ನಿಮ್ಗೆ ಏನ್ ಹೇಳ್ತೆ, ಯಾವ ದಿವಸಕ್ಕೆ ಏನೆಲ್ಲ ಬರುತ್ತೋ ರೂಲ್ಸ್, ಆ ರೂಲ್ಸ್ ಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ನೀವು ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಏನಾಗುತ್ತೆ, ಕೆಲವು ಸಲಿಗೆ ಕೆಲವು ರೂಲ್ಸ್ ಗಳಿಗೆ ಪ್ಯಾಟರ್ನ್ ಬಂದಿರಲ್ಲ. ಆ ಪ್ಯಾಟರ್ನ್ ಬಂದ ಟೈಮಲ್ಲಿ ನಾವು ನಿಮ್ಗೆ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಮಾರ್ಕೆಟ್ 12 ಗಂಟೆಗಿಂತ ಲೋ ಅಲ್ಲಿ ಕ್ಲೋಸ್ ಆಗಿದೆ, ಸಾರಿ ಓಪನ್ ಆಗಿದೆ. ಅಲ್ಲಿಂದ ನಂತರ ಮಾರ್ಕೆಟ್ ಮೇಲ್ ಬಂದಿದೆ, ಸರಿ. ಬಟ್ ನಮ್ಗೆ ಏನಾಗ್ಬೇಕು, ಈ 12 ಗಂಟೆ ಝೋನ್ ಬ್ರೇಕ್ ಮಾಡಿ ಹೊರಗಡೆ ನಿಲ್ಬೇಕು. ಅಲ್ಲಿವರೆಗೆ ನಾವು ಮಾಡಂಗಿಲ್ಲ. ಓಕೆನಾ? ಈಗ ಇಲ್ಲೇ ರೆಸಿಸ್ಟೆನ್ಸ್ ತಗೊಳುತ್ತೆ. ಸೊ ದಟ್ ನಾವು ಇಲ್ಲಿಂದನೇ ಒಂದು ಕೂತ್ಕೊಳ್ತೀವಿ. ಆಕ್ಚುಲ್ ಆಗಿ ನಾನು ಏನ್ ಹೇಳಿದೆ, ಸೇಫ್ ಪ್ಲೇಯರ್ಸ್ ಗಳು ಇದು ಬ್ರೇಕ್ ಆದಾಗ ತಗೊಬೇಕು, 15 ನಿಮಿಷ ಲೋ ಬ್ರೇಕ್ ಆದಾಗ ತಗೊಬೇಕು.
ಬಟ್ ಇಲ್ಲ, ನಾವು ಸ್ವಲ್ಪ ರಿಸ್ಕ್ ತಗೊಳ್ತೀನಿ, ಇಲ್ಲೇ ತಗೊಳ್ತೀನಿ, ನೋಡೋಣ 15 ನಿಮಿಷದ ಒಳಗಡೆನೆ ಕ್ಲೋಸ್ ಕೊಟ್ಟಿದೆ, ಸೊ ದಟ್ ಹೋಗ್ಬಹುದು ಅಂತ ನಾವು ತಗೊಂಡ್ವಿ ಅಂತ ಆದ್ರೆ ನಮಗೆ ಫಸ್ಟ್ ಟ್ರೇಡ್ ಅಲ್ಲಿ ಸ್ಟಾಪ್ ಲಾಸ್ ಆಗಿದೆ. ಯಾಕಾಗಿದೆ? ನಾವು ಇಲ್ಲೇ ರಿಸ್ಕ್ ತಗೊಂಡಿದೀವಿ, ಅದು ನೆಕ್ಸ್ಟ್ ಒಳಗಡೆ ಹೋಗಿ ಕ್ಲೋಸ್ ಕೊಟ್ಟಾಗ ನಮ್ಗದು ಸ್ಟಾಪ್ ಲಾಸ್. ಇಲ್ದಿದ್ರು ಈ ಕಡೆ ಹೊರಗಡೆ ಬಂದು ಕ್ಲೋಸ್ ಕೊಟ್ಟಾಗ್ಲೂ ನಮ್ಗದು ಸ್ಟಾಪ್ ಲಾಸ್ ಆಗುತ್ತೆ. ಕರೆಕ್ಟಾ? ನಮ್ಗೆ ಇದು ಡೈರೆಕ್ಷನ್ ಅಲ್ಲಿ ಇದು ಬರ್ಲಿಲ್ಲ. ಆಕ್ಚುಲ್ ಆಗಿ ನಾವು ಇಲ್ಲಿ ಎಂಟ್ರಿ ತಗೊಂಡಿದ್ರೆ ಸೇಫ್ ಇತ್ತು. ಇದು ಸ್ವಲ್ಪ ರಿಸ್ಕ್ ತಗೊಂಡಿದೀವಿ, ಆ ರಿಸ್ಕ್ಗೆ ರಿವಾರ್ಡ್ ಸರಿಯಾಗಿ ಕೊಡ್ಲಿಲ್ಲ. ಓಕೆನಾ? ಈಗ ಇಲ್ಲಿ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದ್ದಾನೆ, ರೀಟೆಸ್ಟ್ ಬರಬೇಕು. ರೀಟೆಸ್ಟ್ ಬಂದ ಮೇಲಿಂದ ನಾವು ಎಂಟ್ರಿಗೆ ಪ್ರಯತ್ನ ಪಡೋದು. ಸೊ ಈಗ ಇಲ್ಲಿ ರೀಟೆಸ್ಟ್ ಗೆ ನಾವು ಎಂಟ್ರಿ ತಗೊಂಡಿದೀವಿ, ನಮ್ಗೆ ಫುಲ್ ಡೇ ಅದು ಹೊರಗೆ ಹೋಗ್ಲೂ ಇಲ್ಲ, ಈ ಕಡೆ ಸ್ಟಾಪ್ ಲಾಸು ಆಗ್ಲಿಲ್ಲ, ಈ ಕಡೆ ಸ್ಟಾಪ್ ಲಾಸು ಆಗಿಲ್ಲ, ಈ ಕಡೆ ಟಾರ್ಗೆಟ್ ಕೊಡ್ಲಿಲ್ಲ. ಬಟ್ ಅದೇ ಜಾಗದಲ್ಲಿ ಇದ್ದು 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 ಕೊನೆಗೆ ಹೊರಗಡೆ ಬಂದು ಕ್ಲೋಸ್ ಕೊಟ್ಟ. ಸೊ ದಟ್ ನಮಗೆ ಇದು ಸ್ಟಾಪ್ ಲಾಸ್ ಆಗಿದೆ. ಡೇ ವೈಸ್ ನೋಡಿದಾಗ ಇದು ಗುರುವಾರ ಎಕ್ಸ್ಪೈರಿ, ಹಾಗಾಗಿ ಖಂಡಿತವಾಗ್ಲೂ ನಮ್ಗೆ ತುಂಬಾ ಡಿಕೆ ಆಗಿರುತ್ತೆ. ಕರೆಕ್ಟಾ? ಸೊ ಅವತ್ತು ನಮ್ಗೆ ಒಳ್ಳೆ ದಿನ ಅಲ್ಲ. ಸೊ ನಮ್ಗೆ ಇಲ್ಲಿ ಒಳಗಡೆನೆ ಬಂದು ಕ್ಲೋಸ್ ಆದಾಗ್ಲೂ ಎಕ್ಸಿಟ್ ಆಗಬಹುದು. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನೀವು ತಗೊಂಡಿದ್ದೀರಿ, ಈಗ ನಮ್ಗೆ ಇಲ್ಲಿ ತಗೊಂಡಿದ್ದೀವಿ. ಓಕೆನಾ? ಯಾಕೆ? ಇದು ಕ್ಲೋಸ್ ಕೊಟ್ಟಿದೆ, ಇಲ್ಲಿ ರೀಟೆಸ್ಟ್ಗೆ ನಾನು ತಗೊಂಡಿದ್ದೀನಿ. ತಕೊಂಡ ನಂತರ ಮುಂದೆ ಹೋಗ್ಬೇಕು. ಹೋಗದೆ ಒಳಗೆ ಬಂದು ಕ್ಲೋಸ್ ಆದ್ರೆ, ಒಳಗೆ ಬಂದು ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ನೀವು ಎಕ್ಸಿಟ್ ಆದ್ರೆ ನಿಮ್ಗೆ ಲಾಸ್ ಕಮ್ಮಿ ಇರುತ್ತೆ. ಒಳಗಡೆ ಕ್ಲೋಸ್ ಆಗ್ಬಾರ್ದು. ಈಗ ಯಾಕೆ ಕ್ಲೋಸ್ ಆಗ್ಬಾರ್ದು? ಇದು ಒಂದು ಝೋನು. ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡಿ ನಿಲ್ತಿದ್ದೀನಿ ಅಂತ ಹೇಳಿದ ಮೇಲಿಂದ, ಈ ಝೋನ್ ಬ್ರೇಕ್ ಮಾಡಿ ನಿಂತ ಮೇಲಿಂದ ತಿರ್ಗಾ ಒಳಗಡೆ ಬಂದು ಕ್ಲೋಸ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನಾವಲ್ಲಿ ಎಕ್ಸಿಟ್ ಆಗ್ಬೇಕು. ಅದಾದ್ಮೇಲೆ ಬೇಕಾದ್ರೆ ತಿರ್ಗಾ ಬೇಕಾದ್ರೆ ಮೇಲ್ಗಡೆ ಬಂದು ಕ್ಲೋಸ್ ಕೊಡ್ಲಿ, ತಿರ್ಗಾ ರೀಟೆಸ್ಟ್ಗೆ ಎಂಟ್ರಿ ತಗೋಣ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ತಿರ್ಗಾ ಇಲ್ಲಿ ಕ್ಲೋಸ್ ಕೊಟ್ಟಿದ್ದಾನೆ, ರೀಟೆಸ್ಟ್ ಬರ್ಬೇಕಾದ್ರೆ ತಿರ್ಗಾ ಒಂದ್ಸರಿ ಟ್ರೈ ಮಾಡಿದ್ರೆ ಕ್ಲೋಸ್ ಒಳಗೆ ಕೊಟ್ಟ ಅಂದ್ರೆ ಇಲ್ಲೂ ನಾವು ಎಕ್ಸಿಟ್ ಆಗಿ. ಸೊ ಇದೊಂದು ಸ್ಟಾಪ್ ಲಾಸ್, ಇದೊಂದು ಸ್ಟಾಪ್ ಲಾಸ್, ಇದೊಂದು ಸ್ಟಾಪ್ ಲಾಸ್. ಅವತ್ತು 3 ಟ್ರೇಡು ನಮ್ಗೆ ಲಾಸ್ ಕೊಟ್ಟಿದೆ. ತೊಂದ್ರೆ ಇಲ್ಲ, ಬಾಕಿ ದಿವಸದಲ್ಲೆಲ್ಲ ಕರೆಕ್ಟ್ ಆಗಿ ಕೊಟ್ಟಿದೆ. ಒಂದ್ ದಿವಸ ಇರುತ್ತೆ, ಯಾಕೆ ಎಲ್ಲಾನು 100% ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರೆಕ್ಟಾ? ಇದಾದ ನಂತರ ನೆಕ್ಸ್ಟ್ ಡೇ ನೋಡಿ, 12 ಗಂಟೆ ಮಾರ್ಕ್ ಮಾಡಿದೀವಿ. ಸೊ 12 ಗಂಟೆ ಮಾರ್ಕ್ ಮಾಡಿದ ನಂತರ ಮಾರ್ಕೆಟ್ ಅದೇ ಡೌನ್ ಅಲ್ಲೇ ಬಂದಿದೆ. ಸೊ ಡೌನ್ ಅಲ್ಲಿ ಬಂದ ಮೇಲಿಂದ ನಾವು 15 ನಿಮಿಷದ್ದು ಲೋ ಬ್ರೇಕ್ ಆದಾಗ ನಾವು ತಗೊಂಡಿದೀವಿ. ಬ್ರೇಕ್ಔಟ್ ತಗೊಂಡಿದ್ರು ಓಕೆ, ಇಲ್ಲ ರೀಟೆಸ್ಟ್ ಬಂದಾಗ ತಗೊಂಡಿದ್ರು ಓಕೆ. ಸೊ ರೀಟೆಸ್ಟ್ ಬಂದ್ ತಗೊಂಡಾಗ ಅದು ಒಂದೇ ಫೇವರ್ ಅಲ್ಲಿ ಹೋಗಿದೆ. ಇಲ್ಲಿ ಏನೆಲ್ಲ ಲಾಸ್ ಆಗಿತ್ತೋ ಅದೆಲ್ಲದನ್ನು ಇಲ್ಲಿ ನಾವು ರಿಕವರಿ ಮಾಡಿದೀವಿ. ಕರೆಕ್ಟಾ? ಸೊ ನಮ್ಗೆ ಅಲ್ಲಿ ಪ್ರಾಫಿಟ್ ಆಗಿದೆ. ಸೊ ಈಗ 4 ದಿವಸದಲ್ಲಿ ನಾವು ನೋಡಿದ್ರಲ್ಲಿ ಒಂದು ದಿವಸ ನಮ್ಗೆ ಸ್ಟಾಪ್ ಲಾಸ್ ಆಗಿದೆ, ಬಾಕಿ ಎಲ್ಲ ದಿವಸನು ನಮ್ಮ ಫೇವರಬಲ್ ಆಗಿ ಮಾರ್ಕೆಟ್ ಹೋಗಿದೆ. ಅದಾದ್ಮೇಲೆ ನೋಡಿ, ಇದು ಹ್ಯೂಜ್ ಗ್ಯಾಪ್ ಡೌನ್. ಸೊ ಈಗ ಹ್ಯೂಜ್ ಗ್ಯಾಪ್ ಡೌನ್ ಆಗಿದೆ. ನಮ್ಗೆ ಇಲ್ಲಿ 12 ಗಂಟೆ ಝೋನ್ ಏನ್ ಮಾಡ್ತಿದೆ, ಇಲ್ಲಿ 12 ಗಂಟೆ ಝೋನ್ ಓಕೆ ಮಾರ್ಕ್ ಮಾಡಿದೀವಿ. 12 ಗಂಟೆ ಝೋನ್, ಅದೇ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಆಗಿದೆ. ಗ್ಯಾಪ್ ಡೌನ್ ಆದ್ಮೇಲೆ ನಮ್ಗೆ ಏನು 2 ಥಿಂಗ್. ಒಂದು, ನಮಗೆ ಆಕ್ಚುಲ್ ಆಗಿ ಲೋ ಬ್ರೇಕ್ ಆದ್ರೆ ಇನ್ನು ಒಳ್ಳೆ ಮೂಮೆಂಟಮ್ ಸಿಗುತ್ತೆ, ಇಲ್ಲಿ ತಗೊಳ್ಳುವಂತದ್ದು. ಇದು ಒಂದು ವಿಚಾರ. ಇಲ್ಲ ರಿಸ್ಕ್ ತಗೊಳ್ತೀನಿ ಎಂದವರು ಅವಾಗ ಹೇಳಿದಾಗೆ 15 ನಿಮಿಷ ಕ್ಯಾಂಡಲ್ ಒಳಗಡೆನೆ ಕ್ಲೋಸ್ ಕೊಡ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಅದರ ಬಾಡಿ ಹತ್ರನೋ ಅಥವಾ ರೀಟೆಸ್ಟ್ ಬಂದಾಗಲೂ ನಾವು ಸೇಲ್ ಮಾಡಿದ್ರೆ ಒಂದು ಶಾರ್ಟ್ ಟ್ರೇಡ್ ಬರುತ್ತೆ. ಇಲ್ಲೊಂದು ಯೂನಿವರ್ಸಲ್ ಲೈನ್ ಇದೆ ನೋಡಿ, ಇವತ್ತಿನ ಓಪನಿಂಗ್. ಸೊ ಈಗ ಇದೇನಾಗುತ್ತೆ, ಇಲ್ಲಿ ತಗೊಳ್ಳೋ ಬದಲು ಇಲ್ಲಿ ತಗೊಳ್ತು. ಸೊ ಇಲ್ಲೇ ಸಪೋರ್ಟ್ ತಗೊಳ್ತಿದೆ ಅಂದಾಗ ನಾವು ಈ ಟ್ರೇಡ್ ಅನ್ನು ಎಕ್ಸಿಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಮ್ ಸ್ಟಾಪ್ ಲಾಸ್ ಅನ್ನು ಯಾವ್ದನ್ನಾದ್ರು ಟ್ರಯಲ್ ಮಾಡೋದಕ್ಕೆ ಶುರು ಮಾಡಬೇಕು. ಅದಾದ್ಮೇಲೆ ಮಾರ್ಕೆಟ್ ಏನಾಯ್ತು, ಇಲ್ಲೇ ಒಂದು ಡಬಲ್ ಬಾಟಮ್ ಮಾಡಿ ಇದು ಟ್ರಿಪಲ್ ಬಾಟಮ್ ಆದಂಗೆ ಆಯ್ತು. ಇವತ್ತಿನ ಓಪನಿಂಗು ಮತ್ತೆ ಇದೊಂದು ಬಾಟಮ್. ಸೊ ಮಾಡಿ ಮತ್ತೆ ಮಾರ್ಕೆಟ್ ಮೂವ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಈಗ ಇದು ದಾಟದಿಲ್ಲ, ಇಲ್ಲಿ ದಾಟಿದ ಮೇಲೆ ನೋಡೋಣ ಅಂತ ಇದ್ರೆ ನಾವಿಲ್ಲಿ ಬರ್ತೀವಿ. ಅದೇ ಆಕ್ಚುಲ್ ಆಗಿ ಈ ಉಲ್ಟಾ ಟ್ರೇಡ್ ಮಾಡಂಗಿಲ್ಲ, ಉಲ್ಟಾ ಟ್ರೇಡ್ ಮಾಡ್ಲಿಕ್ಕಿಲ್ಲ. ಅದು ಬೇಕಾದ್ರೆ ಫೇವರಬಲ್ ಆಗಿರ್ಲಿ ಅನ್ಫೇವರಬಲ್ ಆಗಿರ್ಲಿ, ಅದು ಬೇರೆ ಪ್ರಶ್ನೆ. ಆದ್ರೆ ನಾವು ಮಾಡ್ಲಿಕ್ಕಿಲ್ಲ. ನಾವು ಅದನ್ನ ಅಭ್ಯಾಸ ಮಾಡ್ಕೊಂಡ್ವಿ ಅಂತ ಆದ್ರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ, ಅದು ನಮ್ಮನ್ನ ಕರೆಯುತ್ತೆ. ಸೊ ನಮ್ಗಿದು ಡೌನ್ವರ್ಡ್ಸ್ ಬಂದಂತ ಒಂದು ಟ್ರೇಡ್ ಮಾತ್ರ ನಮ್ಮ ಫೇವರಬಲ್ ಆಗಿತ್ತು. ಓಕೆನಾ? ಅದಾದ ನಂತರ ನೆಕ್ಸ್ಟ್ ಡೇಗೆ 12 ಗಂಟೆ ಮಾರ್ಕ್ ಮಾಡಿದೀವಿ. ಸೊ ಇದಾದ ನಂತರ ಮಾರ್ಕೆಟ್ ಸ್ಟಿಲ್ ಮೂವ್ ಆಗಿದೆ. ಮೂವ್ ಆದ್ಮೇಲಿಂದ ನಮ್ಗೆ ಸಿ ತಗೊಳಕ್ಕೆ, ಯಾಕೆಂದ್ರೆ ಕೆಳಗೆ ಬರ್ತಾ ಇರ್ಬೇಕಾದ್ರೆ ನಾವು ತಗೊಳಂಗಿಲ್ಲ. ಸೊ ನಮ್ಮ ಇಲ್ಲಿ ಫೇವರಬಲ್ ಏನ್ ಹೇಳ್ತಿದೆ, ಅಪ್ಸೈಡ್ ಅಂತ ಹೇಳ್ತಿದೆ. ಸೊ ನಾವು ಕೆಳಗಡೆ ತಗೊಳಂಗಿಲ್ಲ. ಸೊ ಮೇಲ್ಗಡೆಗೆ ಹೋಗ್ಬೇಕಂದ್ರೆ 15 ನಿಮಿಷದ ಹೈ ಬ್ರೇಕ್ ಮಾಡಿಲ್ಲ. ಸೊ ಕೆಳಗೆ ಬರ್ತಾ ಇದ್ದಾನೆ, ಎಲ್ಲಿ ಸಪೋರ್ಟ್ ತಗೊಳ್ತಾನೆ ಅಂತ ಕಾಯ್ಬೋದು.
ಸೊ ಸಪೋರ್ಟ್ ತಗೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಸಪೋರ್ಟ್ ತಗೊಂಡು ಅಂತಾದ್ರೆ ನಾವು ತಗೊಬಹುದು. ಇಲ್ಲ ಅಂತ ಆದ್ರೆ ನಮ್ಗೆ ನೋಡಿ ಇಲ್ಲಿ ಬ್ರೇಕ್ ಆದಾಗ 12:30 ನಂತರ ನಮ್ಗೆ ಒಂದು ಟ್ರೇಡ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡಬಹುದು. ಅದು ಕೊನೆಯವರೆಗೂ ಅದೇ ಜಾಗದಲ್ಲೇ ಇತ್ತು. ಸೊ ಈಗ ಇಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ ತಗೊಳ್ಳೋದಕ್ಕೆಲ್ಲ ಏನು ರೂಲ್ಸ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಮ್ ಟೈಮ್ಸ್ ನಮಗೆ ಸಿಗ್ಲಿಲ್ಲ, ಅವಾಗ ನಾವ್ ಏನ್ ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ಹೇಳೋಣ. ಬಟ್ ಇದನ್ನ ಈ ರೀತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಬಂದ್ರೆ ನಿಮಗೆ ಅದು ನಿಮ್ ಫೇವರಬಲ್ ಆಗಿರುತ್ತೆ. ಈಗ ಇಂಥ ದಿನಗಳು ಮೈನ್ ಮುಖ್ಯ. ಸೈಡ್ ವೇಸ್ ಆಗಿದ್ದ ದಿವಸ ಈಗ ನಮ್ಗೆ ಇಲ್ಲಿ 12 ಗಂಟೆ ಏನ್ ಮಾಡಿರ್ತೀವಿ, 12 ಗಂಟೆ ಝೋನು ನೋಡಿ, 12 ಗಂಟೆ ಝೋನು ದೊಡ್ಡದಾಗಿ ಬಂದಿದೆ, ಕರೆಕ್ಟಾ? ಸೊ ಇಲ್ಲಿ ನೋಡಿ ಮಾರ್ಕೆಟ್ ಮೂವ್ಮೆಂಟ್ ಇಲ್ಲ. ಅದಕ್ಕೆ ಹೇಳೋದು 15 ನಿಮಿಷದ್ದು ಲೋ ಬ್ರೇಕ್ ಆದ್ರೆ ಮಾತ್ರ ನೀವು ಫುಡ್ ಸೈಡ್ಗೆ ಹೋಗ್ಬೇಕು. ಅವಾಗ ನಿಮ್ಗೆ ನೋಡಿ ಆದಷ್ಟು ಲಾಸ್ ಆಗಲ್ಲ. ಇಲ್ಲೂ ಅಷ್ಟೇ ಲಾಸ್ ಆಗಿಲ್ಲ. ಹಾಗಾಗಿ ನಮ್ಗೆ ಲಾಸ್ ಆಗುವಂತದ್ದು ತುಂಬಾ ಕಮ್ಮಿ ಆಗುತ್ತೆ. ಸೊ ಈಗ ಇಲ್ಲಿ ನೋಡಿ ಮಾರ್ಕೆಟ್ 15 ನಿಮಿಷದ ಲೋ ಬ್ರೇಕ್ ಆಗ್ತಿಲ್ಲ, 12 ಗಂಟೆನ ದಾಟ್ತಾ ಇಲ್ಲ. ಸೊ ಇಲ್ಲೇ ಇದ್ದಾಗ ನಾವು ಏನ್ ಮಾಡ್ಬೇಕು, ಅವತ್ತು ನೋ ಟ್ರೇಡ್ ಅಂತ ಹೇಳಿ ಸುಮ್ನೆ ಇರ್ಬೇಕು. ಸುಮ್ನೆ ಇದ್ರೆ ನಮ್ಮ ಕೈಯಲ್ಲಿ ಪಾಸ್, ಇಲ್ಲದೆ ಹೋದ್ರೆ ಏನಾಗುತ್ತೆ, ಲಾಸ್. ಕರೆಕ್ಟ್ ಅಲ್ವಾ? ಇದು ಈ ರೀತಿಯ ಸ್ಟ್ರಕ್ಚರ್ಗಳು. ಇದಾದ ನಂತರ ತಿರ್ಗಾ ಈಗೇನ್ ಹೆವಿ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆದ್ರೂ ನಮ್ಗೇನು 12 ಗಂಟೆಗಿಂತ ಮೇಲಿತ್ತು ಅಂತ ಹೇಳಿದ್ರೆ ನಾವು ಅಲ್ಲಿ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ತಗೊಳ್ಳೋಂಥದ್ದು. ಸೊ ನೋಡಿ ಇಲ್ಲಿ ತಗೊಂಡಿದೀವಿ, ತಿರ್ಗಾ ಇಲ್ಲಿ ಕ್ಲೋಸ್ ಕೊಟ್ಟಾಗ ಕಾಸ್ಟ್ ಬಿಟ್ಟಿದೀವಿ, ಮತ್ ತಿರ್ಗಾ ಇಲ್ಲಿ ಮೇಲ್ಗಡೆ ಬಂದು ತಿರ್ಗಾ ರೀಟೆಸ್ಟ್ ಮಾಡಿದಾಗ ಇಲ್ಲಿ ತಗೊಂಡಿದೀವಿ. ಇದು ನಮ್ ಫೇವರಬಲ್ ಆಗಿ ಹೋಗಿದೆ, ಕರೆಕ್ಟಾ? ಇದು ತಗೊಂಡು ಕ್ಲೋಸ್ ಕೊಟ್ಟು ಇಲ್ಲಿ ಎಂಟ್ರಿ, ಇದು ಶಾರ್ಟ್. ಅದಾದ್ಮೇಲೆ ತಿರ್ಗಾ ಒಳಗಡೆ ಕ್ಲೋಸ್ ಆಯ್ತು, ಕಾಸ್ಟ್ ಗೆ ಎಕ್ಸಿಟ್ ಆಗಿದೀವಿ. ಅಂದ್ರೆ ತಿರ್ಗಾ ಅದೇ ಲೈನ್ ಹತ್ರ ಬಂದಾಗ ಕಾಸ್ಟ್ ಎಕ್ಸಿಟ್ ಆಗಿದೀವಿ. ತಿರ್ಗಾ ಮೇಲ್ಗಡೆ ಕ್ಲೋಸ್ ಕೊಡೋವರೆಗೂ ವೆಯ್ಟ್ ಮಾಡಿದ್ವಿ, ಡೌನ್ ಸೈಡ್ ನಾವು ಹೋಗಲ್ಲ. ಅದಾದ್ಮೇಲೆ ರೀಟೆಸ್ಟ್ ಗೆ ನಾವು ತಗೊಂಡಿದೀವಿ. ಆದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಬಹುದು ಏನಂದ್ರೆ, ಇದು ಗ್ಯಾಪ್ ಅಪ್ ಆಗಿದ್ರಿಂದ ಗ್ಯಾಪ್ ಅಪ್ ಅಲ್ಲಿ ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಅನ್ನು ರೀಟೆಸ್ಟ್ ಮಾಡ್ಲಿಕ್ಕೆ ಬರಲೇಬೇಕು. ಸೊ ಪ್ರೆಸೆಂಟ್ ಡೇ ಓಪನಿಂಗ್ ಅನ್ನ ರೀಟೆಸ್ಟ್ ಮಾಡ್ಲಿಕ್ಕೆ ಬರ್ತಾ ಇದೆ. ನಾವು ಇಲ್ಲಿ ತಗೊಳ್ಳೋ ಬದಲು ಇಲ್ಲಿ ತಗೊಂಡಿದ್ವಿ ಅಂತ ಆದ್ರೆ ನಮ್ಗದು ನಮ್ ಫೇವರಬಲ್ ಆಗಿ ತುಂಬಾ ಪಾಯಿಂಟ್ಸ್ ಅನ್ನ ಕೊಟ್ಟಿದೆ. ಇಲ್ಲಿ ತಗೊಳಕ್ ಧೈರ್ಯ ಬರ್ದಿದ್ರು ಇಲ್ಲಿ ನಂತರ ತಗೊಂಡ್ರೆ ನಮ್ಗೆ ಯಾವುದೇ ಇದೇ ರೀತಿಯ ಒಂದು ಎಕ್ಸ್ಟ್ರಾ ಟ್ರೇಡ್ ಆಗುವಂತ ಅವಶ್ಯಕತೆ ಬರುವುದಿಲ್ಲ. ಚಿಕ್ಕ ಚಿಕ್ಕ ವಿಚಾರಗಳಿವೆ, ಅದನ್ನ ಸ್ವಲ್ಪ ಜಾಗ್ರತೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದ್ವಿ ಅಂತ ಆದ್ರೆ ಖಂಡಿತವಾಗ್ಲೂ ನಾವು ಮಾರ್ಕೆಟ್ ಅಲ್ಲಿ ಒಳ್ಳೆ ಫೇವರಬಲ್ ಆಗಿ ಇರ್ತೀವಿ. ನೋಡಿ ಇಂಥ ದಿವಸಗಳು ನೋಡಿ, ಅದನ್ನ ಹೇಳಿದ್ದು, ಇಂಥ ದಿವಸಗಳು ಬಂದಾಗ ನಮ್ಗೆ ಗ್ಯಾಪ್ ಅಪ್ ಆಗಿದೆ, ಸಿ ನೋಡು ಅಂತ ಹೇಳುತ್ತೆ. ಸಿ ನೋಡು ಅಂತ ಹೇಳಿದಾಗ ಏನಾಗ್ಬೇಕು, ನಾವು ಸಿಗೆ 15 ನಿಮಿಷದ್ದು ಹೈ ಬ್ರೇಕ್ ಆಗಕ್ಕೆ ವೆಯ್ಟ್ ಮಾಡ್ಬೇಕು. ನೋಡಿ ಕೊನೆಯವರೆಗೂ ಅದು 15 ನಿಮಿಷದ್ದು ಹೈ ಬ್ರೇಕ್ ಆಗಿಲ್ಲ. ಸರಿ, ಓಪನಿಂಗ್ ಈಗ ಇದರಲ್ಲಿ ಗ್ರೀನ್ ಅಲ್ಲ ರೆಡ್ ಆಗಿದ್ರಿಂದ ಓಪನಿಂಗ್ ಮೇಲಿದೆ. ಗ್ರೀನ್ ಆಗಿದ್ರೆ ನಾವು ಇಲ್ಲಿ ತಗೊಳ್ಬೋದಿತ್ತು, ಬಟ್ ಇದು ಓಪನಿಂಗ್ ಮೇಲೆ ಇದೆ. ಸೊ ಓಪನಿಂಗು ಮೇಲೆ ಇದೆ, ಇದು ಕೆಳಗೆ ಹೋಗ್ತಿದ್ರೆ ನಾವು ತಗೊಳಕ್ಕಾಗಲ್ಲ. ಅವತ್ತು ಫುಲ್ ಡೇ ನೋ ಟ್ರೇಡ್. ಹಾಗಾಗಿ ನಮ್ ನೋಡಿ ಅವಾಯ್ಡ್ ಆಗುತ್ತೆ. ಅನಾವಶ್ಯಕವಾದಂತಹ ಟ್ರೇಡಿಂಗ್ ಮಾಡೋದಕ್ಕೆ ನಮ್ಗೆ ಬಿಡೋದಿಲ್ಲ. ಈಗ ತಿರ್ಗಾ ಮತ್ತೆ ಮಾರ್ಕೆಟ್ಗೆ ಚಾರ್ಟ್ಗಳು ಸಿಗಕ್ ಶುರು ಆಯ್ತು. ನನಗೆ ನೋಡಿ ಅಚಾನಕ್ ಆಗಿ ನಾವು ಏಪ್ರಿಲ್ ಹಾಕಿದ್ದೆಲ್ಲ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿ ನಿಮ್ಗೆ ತೋರ್ಸ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ಬಂದಿದೆ. ಓಕೆನಾ? ಈಗ ಇಲ್ಲಿ ನೋಡಿ ಕ್ಲೋಸಿಂಗ್ 12 ಗಂಟೆಗಿಂತ ಮೇಲೆ ಕ್ಲೋಸಿಂಗು. ಫಸ್ಟ್ ಕ್ಯಾಂಡ್ಲು ಒಳಗಡೆನೆ ಕ್ಲೋಸಿಂಗ್ ಕೊಟ್ಟಿದೆ, ನೆಕ್ಸ್ಟ್ ಕ್ಯಾಂಡ್ಲು ಮೇಲ್ಗಡೆ ಕೊಟ್ಟಿದೆ. ಅದಾದ್ಮೇಲಿಂದ ನಾವು ರೀಟೆಸ್ಟ್ಗೆ ಎಂಟ್ರಿ ಮಾಡಕ್ ಹೋಗ್ತೀವಿ. ಸೀದಾ ಸ್ಟಾಪ್ ಲಾಸ್ ಆಗಿದೆ, ಕರೆಕ್ಟ್ ಅಲ್ವಾ? ಸ್ಟಾಪ್ ಲಾಸ್ ಆದ ನಂತರ ಆಕ್ಚುಲ್ ಆಗಿ ನಮ್ಗೆ 15 ನಿಮಿಷದ್ದು ಹೈ ಬ್ರೇಕ್ ಆದ್ಮೇಲೆ ತಗೊಳಕ್ಕೆ, 15 ನಿಮಿಷದ ಹೈ ಬ್ರೇಕ್ ಆಗಿ ತಗೊಂಡಾಗ ಇಲ್ಲಿ ಅದು ತಗೊಳ್ದೇನೆ ವಾಪಸ್ ಬಂದಾಗ ನಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಆಗಿದೆ. ರೀಟೆಸ್ಟ್ ತಗೊಂಡಿದ್ರು ಸಹ ಸ್ಟಾಪ್ ಲಾಸ್ ಆಗಿದೆ. ಸೊ ಇದೊಂದು ಸ್ಟಾಪ್ ಲಾಸ್ ಟ್ರೇಡ್. ಅವತ್ತು ಎಲ್ಲೂ ಮಾರ್ಕೆಟ್ ಮೂವ್ ಆಗಿಲ್ಲ. ಅದಾದ್ಮೇಲಿಂದ ನೋಡಿ ಮಧ್ಯಾಹ್ನ 1:15 ಗಂಟೆಗೆ ಸೀದಾ ಹೋಗಿದೆ. ಇದು ಯಾವುದೇ ರೀತಿಯ ರೀಟೆಸ್ಟ್ ಇಲ್ಲದೆ. ಸೊ ಈಗ ಇಲ್ಲೇನಾಗುತ್ತೆ, ನಿಮ್ಮ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಬರುತ್ತೆ. ಸೊ ಈಗ ಇದು ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಲೈನ್ ಅಂತ ಬರ್ತಾ ಇದೆ. ಸೊ ಆ ಟ್ರೆಂಡ್ ಲೈನ್ ಪ್ರಕಾರವಾಗಿ ಮಾರ್ಕೆಟ್ ಇಲ್ಲಿಂದ ಒಂದ್ಸಲಿ ಬೌನ್ಸ್ ಆಯ್ತು, ಇಲ್ಲಿಂದ ಹೋಗಿದೆ, ತಿರ್ಗಾ ಇಲ್ಲಿಂದ ಹೋಗ್ತಾ ಇದೆ. ಸೊ ಇದು ಮಾಮೂಲು ಹೋಗ್ತಾ ಇದೆ. ಸೊ ಈಗ ಏನಾಗುತ್ತೆ, ನಮ್ಗೆ ಇದು ಟ್ರೆಂಡ್ ಲೈನ್ಗಳು ಕಂಡಾಗ ಈ ಸೈಡ್ ಗ್ಯಾಪ್ ಅಪ್ ಆಗಿದ್ದನ್ನ ಕನ್ಸಾಲ್ಡೇಟ್ ಮಾಡಿ ಮತ್ತೆ ಮಾರ್ಕೆಟ್ ಮೂವ್ ಆಗಿತ್ತು. ಸೊ ಒಂದಾವತ್ತು ಲಾಸ್ ಅಥವಾ ನ್ಯೂಟ್ರಲ್ ಆಗಿರುತ್ತೆ. ಓಕೆನಾ? ಅದು ನೆಕ್ಸ್ಟ್ ಡೇ ಏನಾಯ್ತು ಅಂತ ನೋಡೋಣ. ಮತ್ತೆ ಈ ವಿಡಿಯೋ ಮುಗಿಸೋಣ, ಯಾಕಂದ್ರೆ ಇದು ಜಾಸ್ತಿ ಆಗುತ್ತೆ. ತುಂಬಾ ದೊಡ್ಡ ವಿಡಿಯೋ ಆದ್ರೂ ಜನ ನೋಡಲ್ಲ, ಅದಕ್ಕೋಸ್ಕರ ಎಲ್ಲ ತಾಳ್ಮೆ ಕಮ್ಮಿ. ಹಾಗಾಗಿ ನಮ್ಗೆ ಜಾಸ್ತಿ ಹೇಳಿದ್ರು ಬೇಜಾರಿ ಆಗುತ್ತೆ. ಓಕೆನಾ? ಸೊ ನೋಡಿ ಈಗ ಇದ್ರ ಮೇಲ್ಗಡೆ ಓಪನ್ ಆಗಿದೆ, ನಾವು ಸಿ ಎ ನೋಡೋದು. ಇಲ್ಲಿ ಕೆಳಗಡೆ ಕ್ಲೋಸ್ ಕೊಟ್ಟ ತಕ್ಷಣ ನಾವು ತಗೊಳಲ್ಲ. ಇದು ಲೋ ಬ್ರೇಕ್ ಆದ್ರೆ ಮಾತ್ರ ಪುಟ್ ಸೈಡ್ಗೆ ಹೋಗೋದು. ಬರ್ಲಿಲ್ಲ,
ಮತ್ ತಿರ್ಗಾ ಇಲ್ಲಿ ಮೇಲ್ಗಡೆ ಬಂತು, ಕ್ಲೋಸ್ ಕೊಡ್ತು. ಈಗ ನಾವು ಇಲ್ಲಿ ರೀಟೆಸ್ಟ್ ಅಲ್ಲಿ ತಗೊಂಡಿದೀವಿ. ರೀಟೆಸ್ಟ್ ತಕೊಂಡ ನಂತರ ನೋಡಿ ಮಾರ್ಕೆಟ್ ಫೇವರಬಲ್ ಆಗಿ ಹೋಗಿದೆ. ವಾವ್, ಸೂಪರ್ ಆಗಿ ಹೋಗಿದೆ. ಎಷ್ಟು ದಿವಸದ ಬಾಕಿ ಇತ್ತೋ ಎಲ್ಲ ದುಡ್ಡನ್ನು ಸೇರಿಸಿ ಕೊಟ್ಟಿದೆ. ಸೊ ರೂಲ್ಸ್ ಅಲ್ಲಿ ಇಲ್ಲದೆ ಇದ್ದಾಗ ಲಾಸ್ ಆದ್ರೆ ಪರವಾಗಿಲ್ಲ, ರೂಲ್ಸ್ ಅಲ್ಲಿ ಇದ್ದು ನಮ್ಗೆ ಲಾಸ್ ಆದ್ರೆ ಪರವಾಗಿಲ್ಲ. ಅದು ಬಿಟ್ಟು ಬೇರೆ ಬಂದ್ರುವೆ ನಿಮ್ಗೆ ನೋಡಿ ಕರೆಕ್ಟ್ ಆಗಿ ಇದು ಬ್ರೇಕ್ ಆಗಿ 15 ನಿಮಿಷದ್ದು ಹೈ, ಕರೆಕ್ಟ್ ಅಲ್ವಾ? 15 ನಿಮಿಷದ ಹೈ ಬ್ರೇಕ್ ಆಗಿ ರೀಟೆಸ್ಟ್ ತಗೊಂಡಿದ್ರು ಸಹ ಸ್ಟಾಪ್ ಲಾಸ್ ಆಗ್ಲಿಲ್ಲ. ಇಲ್ಲೂ ತಗೊಬಹುದು ಅಥವಾ ಇಲ್ಲೂ ತಗೊಬಹುದು. ಅದ ನಂತರ ನೋಡಿ ನಿಮ್ ಫೇವರಬಲ್ ಆಗಿ ಮಾರ್ಕೆಟ್ ಹೋಗಿದೆ. ಇದರಲ್ಲಿ ತುಂಬಾ ದಿನದ ದುಡ್ಡು ಬರುತ್ತೆ. ಏಪ್ರಿಲ್ 17 ತುಂಬಾ ಜನ ಏನೇನು ಹೇಳಿದಾರೆ, ಇಂಡಿಯನ್ ವಿಕ್ಸ್ ಅಲ್ಲಿ ನೋಡಿ, ಅದ್ರಲ್ಲಿ ನೋಡಿ, ಇದ್ರಲ್ಲಿ ನೋಡಿ, ಅವತ್ತದಷ್ಟು ಮೂವ್ಮೆಂಟ್ ಕೊಟ್ಟಿದೆ. 23,400 ಮಾರ್ಕೆಟ್ 400 ಪಾಯಿಂಟ್ ಮೂವ್ ಆಗಿದೆ. ಅದನ್ನ ನಿಮ್ಮ ರೂಲ್ಸ್ ಫಾಲೋ ಮಾಡಿಸಿ ಕೊಡುತ್ತಾ, ಹೇಳುತ್ತಾ ಅಂತೆಲ್ಲ ಕೇಳ್ತಿದ್ರು. ನಮ್ ರೂಲ್ಸ್ ಅಲ್ಲಿ ನಾವು ಸಿಇ ನಲ್ಲೇ ಇದ್ದೀವಿ. ಅದು ಅದೇ ಡೈರೆಕ್ಷನ್ ಅಲ್ಲೇ ಮಾರ್ಕೆಟ್ ಹೋಗಿದೆ. ಕರೆಕ್ಟ್ ಅಲ್ವಾ? ಇದು ನಮ್ಗೆ ರೂಲ್ಸ್ ಪ್ರಕಾರವೇ ಬಂದಿರೋದು. ಸರಿ. ಸೊ ಅದೇ ತರ ನಮ್ಗೆ ಎಲ್ಲ ದಿವಸನೂ ಇದೆ. ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಈಗ ಇಲ್ಲಿ 12 ಗಂಟೆ ಕೆಳಗಿದೆ, ಓಕೆನಾ? ಅದೇ ನಮ್ಗೆ ಇಲ್ಲಿ ಬಂದಾಗ ನಾವು ಸಿ ನೋಡ್ಲಿಕ್ಕೆ, ಸಿ ನಮ್ಗೆ 15 ಮಿನಿಟ್ಸ್ ಹೈ ಬ್ರೇಕ್ ಆಗಿ ರೀಟೆಸ್ಟ್ಗೆ ನೋಡಿ ನೆಕ್ಸ್ಟ್ ಡೇನು ನಮ್ ಫೇವರಬಲ್. ಸೊ ಇದು ಒಂದೇ ಒಂದು ಥಿಯರಿ, 12 ಗಂಟೆದ್ದು ಡೈರೆಕ್ಷನ್ ತೋರಿಸುವಂತ ಥಿಯರಿ. ಜೊತೆಗೆ ನಮ್ದು ಇವತ್ತಿನ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಎರಡನ್ನೂ ಹಾಕೊಂಡ್ ಬಂದ್ರಿ ಅಂತ ಆದ್ರೆ ನಿಮ್ಗೆ ಡೈರೆಕ್ಷನ್ ಇದೆಲ್ಲ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಸಿಗುತ್ತೆ. ಆರಾಮಾಗಿ ದುಡ್ಡು ಮಾಡ್ಬೋದು. ಸೊ ಇದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡಿ. ಅವರು ಪಾಪ ಟ್ರೇಡಿಂಗ್ ಹೇಗ್ ಮಾಡ್ಬೇಕಂತ ಗೊತ್ತಿಲ್ದಿದ್ದವ್ರಿಗೂ ಒಂದು ದಾರಿದೀಪವಾಗಿ ಆಗಿರ್ಲಿ. ಆಮೇಲೆ ಇದನ್ನೆಲ್ಲ ನಾವು ಚಾರ್ಜಸ್ ಮಾಡಿ ಒಂದು ಕೋರ್ಸ್ ಮಾಡಿ 25,000 30,000 ಅಂತ ಚಾರ್ಜ್ ಮಾಡ್ಬೋದು. ಬಟ್ ಅಲ್ಲಿ ಏನು ಇಲ್ಲದೆ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಅದನ್ನ ಯೂಸ್ ಮಾಡ್ಕೊಳ್ಳಿ, ಅದ್ರಲ್ಲಿ ದುಡ್ಡು ಮಾಡಿ. ಸೊ ದಟ್ ನಮಗೂ ಅದು ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.